ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಆಲೂ ಪುಲಾವ್ ಮಾಡ್ತಾ ಇದ್ದೀನಿ. ಒಂದು ಹಾಂಡಿ ಬಿಸಿಟ್ಟಿದ್ದೀನಿ. ಈ ಥರದ್ದು ಹಾಂಡಿ ಇಲ್ಲ ಅಂದರೆ ಪಾತ್ರೆ ಕೂಡ ಯೂಸ್ ಮಾಡ್ಬೋದು. ಒಂದು 2 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ. 1 ಟೀ ಸ್ಪೂನ್ ಜೀರಿಗೆ, ಒಂದು 4 ಚಕ್ಕೆ ಪೀಸು, ಒಂದು 4 ಲವಂಗ, ಒಂದು 2 ಏಲಕ್ಕಿ, ಒಂದು 7ರಿಂದ 8 ಕರಿಮೆಣಸು, ಒಂದು 2 ಈರುಳ್ಳಿ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು 4ರಿಂದ 5 ಹಸಿಮೆಣಸಿನಕಾಯಿ ಹಾಕಿ 4 ಟೊಮೆಟೊನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 4 ಆಲೂಗಡ್ಡೆನ ಸಿಪ್ಪೆ ತೆಗೆದು ದಪ್ಪ ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನ್ ಖಾರ ಪುಡಿ, 1 ಟೀ ಸ್ಪೂನ್ ಧನಿಯಾ ಪೌಡ್ರು, 1 ಟೀ ಸ್ಪೂನ್ ಜೀರಿಗೆ ಪೌಡ್ರು, ಒಂದು ಅರ್ಧ ಟೀ ಸ್ಪೂನ್ ಸೋಂಪು ಪೌಡ್ರು, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಿ 7ರಿಂದ 8 ನಿಮಿಷ ಬೇಯಿಸಿ ಮಧ್ಯೆ ತಿರುಗಿಸ್ತಾ ಇರಿ. ಮಧ್ಯೆ ತಿರುಗಿಸ್ತಾ 7ರಿಂದ 8 ನಿಮಿಷ ಬೇಯಿಸಿದ್ದೀನಿ. ಆಲೂಗಡ್ಡೆ ಜಾಸ್ತಿ ಬೇಯಬಾರ್ದು, ಸ್ವಲ್ಪ ಬೇಯಬೇಕು, ಅರ್ಧ ಅಷ್ಟು. ನೋಡಿ, ಅರ್ಧ ಅಷ್ಟು ಬೆಂದಿದೆ. ಇಷ್ಟಾದರೆ ಸಾಕು. ಒಂದು ಸ್ವಲ್ಪನೇ ಹುಣಸೆಹಣ್ಣು ನೆನೆಸಿಟ್ಟಿರೋಂಥ ಹುಣಸೆಹಣ್ಣನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಸೈಡ್ ನೀರು ಬಿಸಿ ಇಟ್ಟಿದ್ದೆ. 2 ಕಪ್ ರೈಸ್ಗೆ 4 ಕಪ್ ನೀರನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿನೀರನ್ನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಎಲೆನ ಹಾಕಿ ಒಂದು 10 ನಿಮಿಷ ನೆನೆಸಿಟ್ಟಿರೋಂಥ ರೈಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು ಸ್ವಲ್ಪನೇ ಜಾಯಿಕಾಯಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಮಾಡ್ಕೊಂಡಿರೋವಂಥ ಜಾವಿತ್ರಿನ ಹಾಕಿ ಮಿಕ್ಸ್ ಮಾಡಿ ನೀರೆಲ್ಲ ಕಡಿಮೆ ಆಗೋವರೆಗೂ ಬೇಯಿಸಿ. ನೀರೆಲ್ಲ ಕಡಿಮೆ ಮಧ್ಯೆ ತಿರುಗಿಸ್ತಾ ನೀರೆಲ್ಲ ಕಡಿಮೆ ಆಗೋವರೆಗೂ ಬೇಯಿಸಿದ್ದೀನಿ. ನಂತರ ಮುಚ್ಚಿ 3ರಿಂದ 4 ನಿಮಿಷ ಸಿಮ್ನಲ್ಲಿ ಬಿಟ್ಬಿಡಿ. 3ರಿಂದ 4 ನಿಮಿಷ ಸಿಮ್ನಲ್ಲಿ ಬಿಟ್ಟಿದ್ದೆ. ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿ. ತುಂಬಾ ರುಚಿಯಾಗಿರೋಂಥ ಈ ಆಲೂ ಪಲಾವ್ನ ಖಂಡಿತ ಟ್ರೈ ಮಾಡಿ.